ಮಾಡಬೇಕಾಗುತ್ತೆ. ಸರ್, ಮಂಗಳದಿಂದ ಪ್ರಾರಂಭ ಆಗಿದ್ದ ಕಾರ್ಯಕ್ರಮ ಯಾವಾಗಲೂ ವಿಘ್ನ ಬರೋದಿಲ್ಲ. ಅದಕ್ಕೆ ಜ್ಞಾನೇಶ್ವರ ಮಹಾರಾಜರು ಕೂಡ ಇಲ್ಲಿ ಹಂಗೆ ಹೇಳ್ತಾ ಇದ್ದಾರೆ, ಸಕಲ ಮಂಗಳ ನಿಧಿ ಶ್ರೀ ವಿಠಲಾಚಿ ನಾಮಾಜಿ. ಅಥವಾ ಜರ ಶರಣ ಹೋಗಬೇಕಾದ್ರೆ ಸರ್ವಭಾವದಿಂದ ಭಗವಂತನಿಗೆ ಶರಣ ಹೋಗಿದ್ದೇ ನಿಜ ಅಂತಂದ್ರೆ ಅಲ್ಲಿ ಯಾವುದು ವಿಘ್ನ ಬರೋದಿಲ್ಲ. ಅದಕ್ಕೂ ಕೂಡ ಜಗದ್ಗುರು ತುಕೋಬಾಯರು ವರ್ಣನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಶರಣ ಹೋಗ್ಬೇಕು ಭಗವಂತನಿಗೆ ಅಂದ್ರೆ, ನಮ್ಮ ದೇಹದಲ್ಲಿದ್ದ ಸರ್ವ ಭಾವದಿಂದ ಭಗವಂತನಿಗೆ ಶರಣ ಹೋಗಬೇಕು. ಅದಕ್ಕೆ ಮನವುನಿ ಶರಣದಾವೆ ಸರ್ವಭಾವಿ ನಿವಾಸ ತುಹಾವುತರಿ ನ ಪಾರ ಅವರು ಜರ ನಮನ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು? ಪಾಂಡುರಂಗ ಕರು ಪ್ರಥಮ ನಮ, ಪಾಂಡುರಂಗ पांडुरंगा करू प्रथम नमन दुसरे चरण संतांची त्यांच्या कृपाने कथेचा विस्तार. बाबाजी सद्गुरुदास तुका मस्तक ही पायावरी या वरकरी संतांची. जेणे पंढरी सारे काची आपला धामण काम केला. वैकुंठाधिपती श्री विठ्ठल सखा सुराज होईल. जो का भक्त विरक्त भूतळवटी विख्यात हा बोलला. त्या श्री संत सद्गुरु मान तुझे चरणी साष्टांगणी गातला. विठोबार कुमारी जय विठोबार कुमारी. नमो सद्गुरु तुया ज्ञानदीपा. नमो सद्गुरु सच्चिदानंद रूपा. नमो सद्गुरु भक्त कल्याण मूर्ती. नमो सद्गुरु भास्करा पूर्ण कीर्ती. सर्व मंगल मांगल्य शिवे सर्वार्थ साधिके. शरण्ये त्र्यंबके गौरी नारायणे नमोस्तुते. विठोबार कुमारी ಯಾವ ಇವತ್ತಿನ ಧಾರವಾಡ ನಗರದಲ್ಲಿ ವಿಶೇಷ ಒಂದು ಜಾತ್ರೆ ಇದೆ. ಯಾಕಂದ್ರೆ ಈ ಜಾತ್ರೆಗೆ ವಿಶೇಷ ಅಂತ ಹೇಳಲಿಲ್ಲ. ಪ್ರತಿ ಊರಲ್ಲಿ, ಪ್ರತಿ ಗ್ರಾಮದಲ್ಲಿ, ಪ್ರತಿ ನಗರದಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಇಲ್ಲ 2 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಇಲ್ಲ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಅಷ್ಟು ಅಂದ್ರೆ 5 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಅದು ವಿಶೇಷವಾಗಿ ಧಾರವಾಡ ನಗರದ ಮೃತ್ಯುಂಜಯ ನಗರದಲ್ಲಿ ಹಾವೇರಿ ಬೆಟ್ಟದಲ್ಲಿರುವಂತಹ ದ್ಯಾಮವ್ವ ಮತ್ತು ದುರ್ಗವ್ವನ ಜಾತ್ರೆ 30 ವರ್ಷಗಳ ನಂತರ ಐತಿಹಾಸಿಕ ಜಾತ್ರೆ ನಮ್ಮ ಕಣ್ಣಿಗೆ ನಡೀತಾ ಇದೆ. ಅದನ್ನು ನೋಡ್ಲಿಕ್ಕೆ ನಾವು ಜೀವಂತವಾಗಿದ್ದೀವಿ. ನಮ್ಮಂತ ಭಾಗ್ಯವಂತರು ಈ ಕಲಿಯುಗದಲ್ಲಿ ಯಾರಿಲ್ಲ. ವಿಶೇಷ ಎಂದರೆ ಜಾತ್ರೆಯಲ್ಲಿ ಅಂದ್ರೆ ಜಾತ್ರೆ ಹೆಂಗಿರ್ಬೇಕು ಅಂದ್ರೆ ಜಾತ್ರೆ ತರಾನೇ ಇರಬೇಕು. ಆದ್ರೆ ನಾವು ನೋಡಕ್ ಹೋಗ್ತೀವಿ ಜಾತ್ರೆ ತರಾನೇ ನಡೆಯಕ್ ಹೋಗ್ತೀವಿ. ಜಾತ್ರೆ ಒಳಗೆ ಏನಂತಂದ್ರೆ
ಗದ್ಲಿರತೈತಿ. ಅಷ್ಟೇ ಅಲ್ಲ, ಅಡ್ಗೆ ಸಾಮಾನುಗಳು ಇರ್ತಾವ, ತಿನ್ನೋ ಇರ್ತಾವ, ಎಲ್ಲಾ ತನ್ನ ಇರ್ತಾವ. ವಿಶೇಷವಾಗಿ ಈ ಜಾತ್ರೆ ಒಳಗ ಸತ್ಸಂಗನೂ ನಡೆಯಾಕುತ್ತೈತಲ್ಲ, ಅದು ದೊಡ್ಡ ಮಹತ್ವ. ಸತ್ಸಂಗ ನಡೆಯಾಕುತ್ತೈತಿ. ಅಷ್ಟೇ ಅಲ್ಲ, ವಿಶೇಷವಾಗಿ ಈ ಜಾತ್ರೆಯಲ್ಲಿ ಒಂದು ವಾರಕರಿ ಸಂಪ್ರದಾಯದ ಒಂದು ಕೀರ್ತನೆಯೂ ಕೂಡ ಇದೆ ಅಂದ್ರೆ ಇದು ನಾನು ಪ್ರಥಮವಾಗಿ ನೋಡ್ತಾ ಇದ್ದೀನಿ. ಎಲ್ಲೂ ಜಾತ್ರೆಯಲ್ಲೂ ಕೂಡ ವಾರಕರಿ ಸಂಪ್ರದಾಯದ ಕೀರ್ತನೆ ನಾನು ನೋಡಿಲ್ಲ. ನಿಜ ಹೇಳ್ಬೇಕಂದ್ರೆ ಜಾತ್ರೆಯಲ್ಲಿ ಯಾವೆಲ್ಲ ಸಣ್ಣ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ, ಗುರುಗಳ ಆಶೀರ್ವಚನ ಇರುತ್ತೆ, ಸ್ವಲ್ಪ ಪ್ರವಚನ ಇರುತ್ತೆ. ಆದ್ರೆ ನಿಜವಾಗ್ಲೂ ಕೂಡ ಇವತ್ತು ವಾರಕರಿ ಸಂಪ್ರದಾಯದ ಕೀರ್ತನೆ ಅದು ಬಯಸದೇ ಬಂದ ಭಾಗ್ಯ. ಅದು ನನಗೆ ಸಿಗಬೇಕಂದ್ರೆ ಯಾವ ಜನ್ಮದ ನಾ ಪುಣ್ಯ ಮಾಡಿದ್ರು ನನಗೆ ಗೊತ್ತಿಲ್ಲ, ಏನು ನನ್ನ ಹಿರಿಯರ ಪುಣ್ಯ ಮಾಡಿದ್ರು ಗೊತ್ತಿಲ್ಲ. ಅದು ಕೂಡ ನಿಮ್ಮಂಥ ಎಲ್ಲ ವಾರಕರಿಗಳು, ಭಕ್ತಾದಿಗಳು ನನಗೆ ಕರೆ ಮಾಡಿ ಈ ಒಂದು ಸೇವೆ ಕೊಟ್ಟಿದ್ದೀರಿ. ನಿಜ ಹೇಳ್ಬೇಕಂದ್ರೆ ಆದಿಶಕ್ತಿ ಆ ದೇವಿಯ ಎಷ್ಟು ವರ್ಣನೆ ಮಾಡಿದ್ರು ಕೂಡ ಕಡಿಮೆನೇ ಇದೆ. ಯಾಕಂದ್ರೆ ಆ ತಾಯಿ ಪ್ರಪಂಚಕ್ಕೆ, ಈ ಭೂಮಿಗೆ ಮೊದಲು ಬಂದವರು, ತದನಂತರ ನಾವು ಎಲ್ಲ ಹೋಗಿದ್ದೀವಿ. ಆ ತಾಯಿ ಮೊದಲು ಬಂದವರು. ಆ ತಾಯಿಗೆ ಎಷ್ಟು ಕೊಂಡಾಡಿದ್ರು ಕೂಡ ಕಡಿಮೆ ಇದೆ. ನಾನು ವಿಚಾರ ಮಾಡಿದೆ, ಈ ವಾರಕರಿ ಸಂಪ್ರದಾಯ ಭಜನೆಗೆ ಮತ್ತು ಆ ತಾಯಿಗೆ ಏನು ಸಂಬಂಧ ಇದೆ ಅಂತ. ಯಾವಾಗಲೂ ನಾವು ವಿಠ್ಠಲ 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 ಅಂತ ನಾಮಸ್ಮರಣೆ ಮಾಡ್ಕೊಂಡು ಹೋಗೋರು. ಆದ್ರೆ ಈ ವಾರಕರಿ ಸಂಪ್ರದಾಯಕ್ಕೆ, ಈ ಭಜನೆಗೆ, ಆ ತಾಯಿಗೆ ಏನು ಸಂಬಂಧ ಇದೆ ನಾನು ವಿಚಾರ ಮಾಡ್ತಾ ಬಂದೆ. ಜಗದ್ಗುರು ತುಕಾರಾಮ್ ಮಹಾರಾಜರು, ಸಾಧು ಸಂತರು ಈ ತಾಯಿ ಬಗ್ಗೆ ಕೂಡ ವರ್ಣನೆ ಮಾಡಿದ್ದಾರೆ. ಆ ವರ್ಣನೆ ಯಾವ ವಚನಕ್ಕಿಂತಲೂ ಏನು ಕಡಿಮೆ ಇಲ್ಲ, ಅದು ಜಾಸ್ತಿನೇ ಇದೆ. ಆ ವರ್ಣನೆ ಏನು ಕಡಿಮೆ ಇಲ್ಲ, ಅನೇಕ ವರ್ಣನೆಗಳಿದೆ. ನೀವೆಲ್ಲ ನವರಾತ್ರಿ ಅಂತ ಮಾಡ್ತೀರಿ, ವಿಜಯದಶಮಿ ಅಂತ ಮಾಡ್ತೀರಿ. ಇವತ್ತು ಆ ದುರ್ಗವ್ವ ಮತ್ತು ದ್ಯಾಮೋಲ ಜಾತ್ರೆ ಮಾಡ್ತಾ ಇದ್ದೀರಿ. ಅವಳು ಆದಿಶಕ್ತಿ ಇದ್ದಾಳೆ. ಕಥೆ ಹೆಂಗಿದೆಪ್ಪ ಅಂದ್ರೆ, ಆ ಮಹಿಷಾಸುರ ಮರ್ದನ ಮಾಡಿದಾಗ ಆ ತಾಯಿ ಯಾವ ಅವತಾರ ತಗೊಂಡಿದ್ಲು, ಎದಕ್ಕೆ ಆ ಅವತಾರಕ್ಕೆ ಬರಬೇಕಾಯಿತು, ಇದೆಲ್ಲ ಸ್ವಲ್ಪ ವಿಚಾರ ಮಾಡುವುದಿದೆ. ಎಲ್ಲರೂ ಜಾತ್ರೆ ಮಾಡ್ತೀರಾ, ಜಾತ್ರೆ ಮಾಡ್ಕೊಂಡು ಜಾತ್ರೆಯಲ್ಲಿ ಏನು ಹತ್ಯಾರ ಎಲ್ಲ ತಿನ್ಕೊಂಡು ಅಡಿಗೆ ಸಾಮಾನು ತಗೊಂಡು ಮನೆಗೆ ಹೋಗ್ಬಿಡ್ತೀರಾ. ಆದ್ರೆ ತಾಯಿ ಗುಣಗಾನ ಎಲ್ಲೂ ಕೇಳೋಕ್ ಸಿಗಲ್ಲ. ಆದ್ರೆ ಕಿಂಚಿತ್ ಸ್ವಲ್ಪ ಸಮಯದಲ್ಲಿ ನಾನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಲಕ್ಷ್ಯ ಪಟ್ಟು ಕೇಳಿದ್ರೆ. ಮಹಿಷಾಸುರನ ತಂದೆಯ ಹೆಸರು ರಂಭಾಸುರ. ಯಾರು? ರಂಭಾಸುರ. ರಂಭಾಸುರ ತಾಮಸ ಗುಣದವನು, ಗುಣ ಸರಿ ಇರಲಿಲ್ಲ. ಬ್ರಹ್ಮದೇವನ ಸಾಕ್ಷಾತ್ಕಾರ ಮಾಡ್ಕೊತಾನೆ. ಅಷ್ಟೆಲ್ಲ ಸಾಕ್ಷಾತ್ಕಾರ ಮಾಡ್ಕೊಂಡು ವರವನ್ನು ಕೇಳ್ತಾನೆ. ವರವನ್ನು ಕೇಳ್ತಾ ಇರುವಾಗ ಅವನಿಗೆ ಮಹಿಷಿ ಅನ್ನೋ ಎಮ್ಮೆ ಮೇಲೆ ಮೋಹ ಆಗುತ್ತೆ. ಯಾರಿಗೆ? ಮಹಿಷಿ ಅಂದ್ರೆ ಎಮ್ಮೆ ಮೇಲೆ ಮೋಹ. ಅಂದ್ರೆ ಆಗಿನ ಟೈಮ್ನಲ್ಲಿ ಮಹಿಳೆಯೇ ಕಾಣಬೇಕು, ಎಮ್ಮೆ ತರನೂ ಕಾಣಬೇಕು, ಮೋಹ ಆಗುತ್ತೆ. ಅವರ ಜೊತೆ ಸಂಬಂಧ ಮಾಡಿಕೊಂಡು ಅದೇ ತರಹ ಒಂದು ಪುತ್ರನ ಜನನ ಮಾಡ್ತಾನೆ. ಯಾರು? ರಂಭಾಸುರ. ಅವನೇ ಮಹಿಷಾಸುರ ಆಗಿ ಬರ್ತಾನೆ. ಅವನು ಕೂಡ ಮುಂದೆ ಬರುವಂತಹ ದಿನಗಳಲ್ಲಿ ಬ್ರಹ್ಮದೇವನ ಸಾಕ್ಷಾತ್ಕಾರ ಮಾಡಿಕೊಂಡು ವರ ಕೇಳ್ತಾನೆ. ಏನ್ ಕೇಳ್ತಾರಪ್ಪ ಅಂದ್ರೆ, ನನ್ನ ಮರಣ ಯಾವ ಮನುಷ್ಯದಿಂದಲೂ ಕೂಡ ಆಗ್ಬಾರದು, ಸಾಮಾನ್ಯ ಮನುಷ್ಯನಿಂದ ನನ್ನ ಮರಣ ಆಗ್ಬಾರ್ದು ಅಂತ ಕೇಳ್ತಾನೆ. ಆದ್ರೆ ಅದೇ ರೀತಿ ಎಲ್ಲ ದೇವಾನು ದೇವತೆಗಳನ್ನು ಎಲ್ಲ ಓಡಿಸ್ತಾನೆ. ಸ್ವರ್ಗದಿಂದ ಓಡಿಸ್ತಾನೆ, ಪಾತಾಳದಿಂದ ಓಡಿಸ್ತಾನೆ, ಎಲ್ಲಾ ತ್ರಿಲೋಕದಲ್ಲಿ ವಿಜಯ ಮಾಡ್ತಾನೆ. ದೇವಾನು ದೇವತೆಗಳು ಶಿವ ಮತ್ತು ವಿಷ್ಣು ಕಡೆ ಹೋಗ್ತಾರೆ. ಅವಾಗ ಶಿವ ವಿಷ್ಣು ನಿರ್ಮಾಣ ಮಾಡಿದ್ದ ಎಲ್ಲಾ ನವಶಕ್ತಿಯ ಅವತಾರವೇ ಈ ಮಹಿಷಾಸುರ ಮರ್ದಿನಿ ಅಂದ್ರೆ ದುರ್ಗಾ ಮಾತೆ. ಆ ದುರ್ಗಾ ಮಾತೆ ವರವನ್ನು ಕೇಳ್ತಾಳೆ ಶಿವನಿಗೆ. ಶಿವನಿಂದ ತ್ರಿಶೂಲ, ವಿಷ್ಣುವಿನಿಂದ ಚಕ್ರ, ವರಾಹದಿಂದ ಶಂಖ, ಎಲ್ಲಾ ದೇವತೆಗಳಲ್ಲಿ ವರವನ್ನು ಕೇಳ್ತಾಳೆ. ಎಲ್ಲಾ ಅಸ್ತ್ರವನ್ನು ತಗೋತಾಳೆ. ಇಂದ್ರನಿಂದ ವಜ್ರಾಯುಧ, ಎಲ್ಲಾ ದೇವತೆಗಳಿಂದ ಎಲ್ಲ ಆಯುಧಗಳನ್ನು ತಗೊಂಡು 1ನೇ ದಿವಸ, 2 ದಿವಸ, 9 ದಿವಸ ಯುದ್ಧ ಮಾಡ್ತಾಳೆ. ಅದೇ ನವರಾತ್ರಿ.
ಪ್ರತಿಯೊಂದು 10 ಅವತಾರಗಳಲ್ಲಿಯೂ ಕೂಡ ಆ ಮಹಿಷಾಸುರ ಒಂದೊಂದು ಅವತಾರವಾಗಿ ಎಲ್ಲ ಮುಗಿಸ್ತಾಳೆ. ಆದ್ರೆ ಕೊನೆಯ 10ನೇ ದಿವಸ ಮಹಿಷಿಯ ಅವತಾರದಲ್ಲಿ ಆ ಮಹಿಷಾಸುರ ಬರ್ತಾನೆ. ಅವಾಗ ಕ್ರೋಧದಿಂದ 3 ದೇವಾನುದೇವತೆಗಳು ಕೊಟ್ಟಿದ್ದು ಆಯುಧದಿಂದ ಆ ಮಹಿಷಾಸುರನಿಗೆ ಕೊಲ್ತಾನೆ. ಅವಾಗಲೇ ವಿಜಯದಶಮಿ ಅಂತ ಹೇಳಲಾಗತ್ತೆ. ಅದೇ ನಮ್ಮ ನವರಾತ್ರಿಯಲ್ಲಿ ನಾವು ಉತ್ಸವ ಮಾಡ್ತೀವಿ. ಅದೇ ವಿಜಯದಶಮಿದಂದು ಮಹಿಷಾಸುರನ ಮರ್ದನಾಗತ್ತೆ. ಇಲ್ಲಿ ನಾಮದೇವ ಮಹಾರಾಜರು ವರ್ಣನೆ ಮಾಡ್ತಾ ಇದ್ದಾರೆ ತಮ್ಮ ಅಭಂಗದಲ್ಲಿ. ನಾಮದೇವ ಮಹಾರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಆ ತಾಯಿಯ ವರ್ಣನೆ ಸಾಧು ಸಂತರು ನಮ್ಮ ವಾರಕರಿ ಸಂಪ್ರದಾಯದಲ್ಲಿ ಮಾಡ್ತಾ ಇದ್ದಾರೆ. ಆ ತಾಯಿ ಸಾಮಾನ್ಯ ಇಲ್ಲ. ಯಾವ ತರ ಧರೋನಿಯ ಅವತಾರ ಮಹಿಷಾಸುರ ಮರುದುನಿ ಮಹಿಷಾಸುರ ಮರುದುನಿ ಆನಂದ ಕೇಳಾಡಿ ಮೂವರಿ ಮಹಾಶಕ್ತಿ ದುರ್ಗೇಶ್ವರಿ ಪ್ರಗಟನೆ ಭೂಮಿ ಮಹಾಶಕ್ತಿ ದುರ್ಗೇಶ್ವರಿ ಪ್ರಗಟನೆ ಭೂಮಿ ಆ ತಾಯಿಯನ್ನು ವರ್ಣನೆ ಮಾಡುವಾಗ ಶ್ರೀ ಸಂತ ನಾಮದೇವ ಮಹಾರಾಜರು ಹೇಳ್ತಾ ಇದ್ದಾರೆ. ನಮ್ಮ ವಾರಕರಿ ಸಂಪ್ರದಾಯದ ಸಾಧು ಸಂತರು ಕೂಡ ವರ್ಣನೆ ಮಾಡ್ತಾ ಇದ್ದಾರೆ. ಧರೋನಿ ಅವತಾರ ಕೆಲ ದುಷ್ಟಾತ್ಮ ಸಂಹಾರ. ಆ ತಾಯಿ ಅವತಾರ ಒಂದು ದುಷ್ಟರ ಸಂಹಾರ ಮಾಡಿದ್ದಾಳೆ. ಒಂದು ದೇವರು ನಮ್ಮಂತ ನಿಮ್ಮಂತ ಜನರಿಗೆ ಉದ್ಧಾರ ಮಾಡ್ಲಿಕ್ಕೆ ಬರ್ತಾನೆ.
ಇಲ್ಲ ಬೇರೆ ಇನ್ನೊಂದ್ಸಲ ಅವತಾರ ತಗೋಬೇಕಾದ್ರೆ ದುಷ್ಟರನ್ನು ಸಂಹಾರ ಮಾಡ್ಲಿಕ್ಕೆ ಬರ್ತಾನೆ. ನಮ್ಮ ತುಕೋಬರಾಯರು ಹೇಳ್ತಾ ಇದ್ದಾರೆ, ಭಕ್ತರಾಕಿ ಪಾಯಪಾಶಿ ದುರ್ಜನಾಚಿ ಸಂಹಾರಿ. ದುರ್ಜನ ಸಂಹಾರ ಮಾಡ್ಲಿಕ್ಕಾಗಿ ದೇವರ ಅವತಾರ ಹೋಗುತ್ತೆ, ಇಲ್ಲ ಭಕ್ತರಿಗೆ ಉದ್ಧಾರ ಮಾಡ್ಲಿಕ್ಕೆ ಆ ದೇವರ ಅವತಾರ ಇರುತ್ತೆ. ಈ ಎರಡು ಸರಿ ಮಾತ್ರ ದೇವರು ಈ ಭೂಮಿಯಲ್ಲಿ ಬರ್ತಾನೆ. ಆ ತಾಯಿ ಚಾಮುಂಡಿ ಮಹಾಶಕ್ತಿ ದುರ್ಗೇಶ್ವರಿ ಪ್ರಕಟಲಿ ಭೂಮಿವರಿ. ಆ ತಾಯಿ ಚಾಮುಂಡಿ ದುರ್ಗಾ ಇವತ್ತು ಈ ಭೂಮಿಯಲ್ಲಿ ಅವತರಿಸಿದ್ದಾಳೆ. ಯಾವ ರೀತಿ ಧಾರವಾಡ ನಗರದಲ್ಲಿ ಈ ಮೃತ್ಯುಂಜಯ ನಗರದಲ್ಲಿ ಆ ತಾಯಿ ಇವತ್ತು ಅವತರಿಸಿದಳು, ಅದೇ ತರಹ ನಮ್ದು ಮಹಾರಾಜರು ಕೂಡ ವರ್ಣನೆ ಮಾಡ್ತಾ ಇದ್ದಾರೆ. ಮಹಿಷಾಸುರ ಮರ್ದುನಿ ಆನಂದ ಕೇಲ ತ್ರಿಭುವನಿ. ಮಹಿಷಾಸುರನ ಮರ್ದನ ಮಾಡಿ ಇಡೀ ಮೂರು ಲೋಕ ಕೂಡ ಇವತ್ತು ಸಂತೃಪ್ತಿ ಮಾಡಿದ್ದಾಳೆ. ಮೂರು ಲೋಕ ಇವತ್ತು ಸಂತೃಪ್ತಿ ಆಗಿದೆ. ನಮ್ಮ ದೇವ ಮಹಾರಾಜರು ಹೇಳ್ತಾ ಇದ್ರೆ ಅವಳು ಸಾಮಾನ್ಯ ಅಲ್ಲ, ಜಗತ್ತಿನ ತಾಯಿಯಾಗಿದ್ದಾಳೆ. ಯಾರು ಆ ತಾಯಿ? ಜಗತ್ತಿನ ತಾಯಿ. ಜಗಾಚಿತಿ ಮಾಯ ನಮ್ಮ ಮನೆ ಒಂದು ತ್ಯಾಚಿ ಪಾಯ. ಏನು? ಜಗಾಚಿತಿ ಮಾಯ. ಇವತ್ತು ಜಗತ್ತಿನ ತಾಯಿ ಅವಳು ಆಗಿದ್ದಾಳೆ. ದುರ್ಗೆ ಅಂದರೆ ಶಕ್ತಿ, ಸಂರಕ್ಷಣೆ ಮಾಡುವಳು. ಶಾಸ್ತ್ರದಲ್ಲಿ 3 ದೇವತೆಗಳು ಹೇಳಿದ್ದಾರೆ. ಎಷ್ಟು? 3. ಒಂದು ದುರ್ಗೆ, 2 ಲಕ್ಷ್ಮಿ ಮತ್ತು 3ನೇದು ಸರಸ್ವತಿ. ಈ 3 ದೇವತೆಗಳಿಗೆ ವರವನ್ನು ಕೇಳಬೇಕಂತೆ. ದುರ್ಗೆ ಕಡೆ ಶಕ್ತಿ ಕೇಳಬೇಕು, ದುರ್ಗೆ ಕಡೆ ಸಂರಕ್ಷಣೆ ಮಾಡುವಂತ ಕೇಳಬೇಕು. ಆದ್ರೆ ಲಕ್ಷ್ಮಿ ಬಂದಾಗ ಸಮೃದ್ಧಿ ಕೇಳಬೇಕು, ಲಕ್ಷ್ಮಿ ಬಂದಾಗ ಶೃಂಗಾರ ಕೇಳಬೇಕು, ಲಕ್ಷ್ಮಿ ಬಂದಾಗ ಸಂಪತ್ತಿ ಕೇಳಬೇಕಂತೆ. ಕೇಳ್ತಾ? ಲಕ್ಷ್ಮಿ ಎಲ್ಲಿರ್ತಾಳ ಗೊತ್ತೇನ್ರಿ? ಯಾವ ಮನೆ ದಾರಿದ್ರ್ಯತನದಿಂದ ಇರ್ತದಲ್ಲ ಲಕ್ಷ್ಮಿ ಇರಂಗಿಲ್ಲ. ತಿಳಿತಾ? ದರಿದ್ರತನ ಇಡಕ್ ಹೋಗ್ಬೇಡ್ರಿ, ದರಿದ್ರತನ ಇರ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲಿ ದಾರಿದ್ರ್ಯ ಇರುತ್ತಲ್ಲ ಅಲ್ಲಿ ಲಕ್ಷ್ಮಿ ಇರಂಗಿಲ್ಲ. ತಿಳ್ಕೋರಿ. ನಮ್ಮ ಮಾತಿರಿಗೆ ಒಂದು ಮಾತು ಹೇಳ್ತೇನೆ. ಒಂದು, ನೀವು ಯಾವಾಗಲೂ ಶೃಂಗಾರ ಇದ್ರೆ ಅಲ್ಲಿ ಲಕ್ಷ್ಮಿಯ ಪ್ರಾಪ್ತಿ. ಶೃಂಗಾರ ಇರಬೇಕು. ಯಾವಾಗ್ಲೂ ದರಿದ್ರತನ ಕುಡ್ಲಾಗಿಲ್ಲ ಬಿಡು ಕೂಡ ಆರಾಮಾಗಿ ಕುದ್ಕೋತಿರಲ್ಲ ಮನ್ಯಾಗ, ಆ ತರ ಮಾಡಿದ್ರೆ ಲಕ್ಷ್ಮಿಯ ಪದಾರ್ಪಣೆ ಯಾವತ್ತೂ ಬರಂಗಿಲ್ಲ. ನಿಮ್ಗೆ ಸಮೃದ್ಧಿ ಬೇಕು, ಸಂಪತ್ತಿ ಬೇಕು, ಐಶ್ವರ್ಯ ಬೇಕು ಅಂದ್ರೆ ಯಾವಾಗ್ಲೂ ಶೃಂಗಾರ ಆಗಿದ್ದಾರೆ. ಶೃಂಗಾರ ಅಂದ್ರೆ ಬ್ಯೂಟಿ ಪಾರ್ಲರ್ ಶೃಂಗಾರ ಅಲ್ಲ. ತಿಳ್ಕೋರಿ, ಬ್ಯೂಟಿ ಪಾರ್ಲರ್ ಶೃಂಗಾರ ಅಲ್ಲ. ನಮ್ಮ ಶೃಂಗಾರ ಹೆಂಗಿದೆ ಅಂದ್ರೆ ಕುಂಕುಮ ಬಟ್ಟು, ಮೂಗುತಿ, ಕೂದ್ಲ ಕಟ್ಕೊಂಡಿರೋದು. ಹಂಗೆ ಈ ಶೃಂಗಾರ ಈಗ ನಡೆಯಂಗಿಲ್ಲ ಅಂತ ನಡೆಯಂಗಿಲ್ಲ. ಅಲ್ಲಿ ಯಾವಾಗಲೂ ಲಕ್ಷ್ಮಿಯ ವಾಸವಿರುತ್ತೆ. ಸರಸ್ವತಿ ಕಡೆ ಏನು ಕೇಳಬೇಕಂದ್ರೆ ಶಿಕ್ಷಣ ಕೇಳಬೇಕು, ವಿದ್ಯಾದಾನ ಕೇಳಬೇಕು. ಈ 3 ಶಕ್ತಿಗಳು ಮಾತ್ರ ನಮ್ಮ ಜೀವನದಲ್ಲಿ ಯಾವಾಗಲೂ ಅಳವಡಿಸಬೇಕು. ಭಕ್ತರಾಕೆ ಪಾಯಪಾಶಿ ದುರ್ಜನ ಸಂಹಾರ ಮಾಡಿದ್ರು. ನಿಜವಾಗಲೂ ಕೂಡ ಮಹಿಷಾಸುರನ ಮರ್ದನ ಆಯ್ತೇನು? ಇಲ್ಲ. ಮಹಿಷಾಸುರನ ಒಳಗಡೆ ಇದ್ದಿದ್ದು ಕಾಮ, ಕ್ರೋಧ, ಮದ, ಮತ್ಸರ, ಲೋಭ ಇದೇನು ಚಟ ವಿಕಾರ ಐತಲ್ಲ ಅದು ಅಂತ ಮಾಡಿದ್ರು. ಅದಕ್ಕೆ ಮಹಿಷಾಸುರ ಅವಾಗಲೂ ಇದ್ದ, ಮಹಿಷಾಸುರ ಇವಾಗಲೂ ಇದ್ದಾನೆ. ಇದು ಸತ್ತಿಲ್ಲ. ಯಾರ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ ಅಡಗಿದೆ ಅಲ್ಲ ಅಲ್ಲಿ ಮಹಿಷಾಸುರ ಇದ್ದಾನೆ. ಯಾರ ಮನಸ್ಸಿನಲ್ಲಿ ಕೋಪ, ವ್ಯಭಿಚಾರ, ಅನಾಚಾರ